Hello fam, welcome back to Arshi Anagada YouTube channel. So ಇದು ನನ್ನ ತುಂಬ ಲಾಂಗೆಸ್ಟ್ ಆಗಿ ಅಪ್ಲೋಡ್ ವಿಡಿಯೋ ಮಾಡ್ತಿದ್ದೀನಿ. ಇದು ನನ್ನ ಪುಟಾಣಿ ವ್ಲಾಗ್ ಆಗಿರ್ತದೆ. ಇಟ್ಸ್ ನಾಟ್ ಸ್ಪೆಷಲ್ ಗೆಸ್ಟಲ್ಲಿ ಏನೂ ಇಲ್ಲ. ಬಟ್ ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಮೆಸೇಜ್ ಮಾಡಿದರು. ಸೊ ಆ ಮೆಸೇಜಿಗೋಸ್ಕರ ನಾನು ಕ್ಲಾರಿಟಿ ಅಂತ ಅಲ್ಲ, ಸ್ವಲ್ಪ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ಆ ಇನ್ಫಾರ್ಮೇಷನ್ ಏನಂತಂದರೆ ಇಟ್ಸ್ ಒಂದು ಚಿಕ್ಕ ಟ್ರಾಜಡಿ. ಇದು ಏನಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಕಿನ್ ಕೇರ್ದು ಮಿನಿ ವ್ಲಾಗ್ ಮಾಡ್ತೀನಿ ಅಂತೇಳಿ ಒಂದು ಸ್ವಲ್ಪ ದಿನ ಮಿನಿ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೆ. ಅದೇನಂತಂದರೆ 30 ಡೇಸ್ ಚಾಲೆಂಜ್ ಅಂತ ಅನ್ಕೋತೀನಿ. ಆ ಚಾಲೆಂಜ್ನ 4 ಡೇಸ್ಗೆ ಫ್ಲಾಪ್ ಮಾಡಿದೆ. ಸೊ ಆ ಫ್ಲಾಪ್ ಮಾಡಿದ ರೀಸನ್ ಏನಂತಂದರೆ ಅದು ವರ್ಕೌಟ್ ಆಗಲಿಲ್ಲ ಅನ್ನೋ ರೀಸನ್ಗೆ ಅದನ್ನು ವಿಡಿಯೋ ಸ್ಟಾಪ್ ಮಾಡಿದೆ. ನಾನು ಅವಾಗ ಏನು ಮಾಡ್ತಿದ್ದೆ ಅಂತಂದರೆ ಆ ವಿಡಿಯೋ ಮಾಡಬೇಕಿದ್ರೆ ನನ್ನ ಸ್ಕಿನ್ಗೆ ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ನಾನೇ ಅದನ್ನು ಅತಿಯಾದರೆ ಅಮೃತ ವಿಷಯ ಅಂತ ನನಗೆ ಅದನ್ನ ಅತಿಯಾಗಿ ಮಾಡಿಕೊಂಡು ನಾನು ಅದನ್ನು ಕಂಪ್ಲೀಟಾಗಿ ನಾನೇ ನನ್ನ ಸ್ಕಿನ್ನ ಹಾಳು ಮಾಡಿಕೊಂಡೆ. ಅದೇನಂತಂದರೆ ಫಸ್ಟು ಆಲೋರ ಅಪ್ಲೈ ಮಾಡಾದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಸ್ಕ್ರಬ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ತಿದ್ದೆ. ಸ್ಟಾರ್ಟಿಂಗ್ಲಿ ಅದು ಒಂದು ಗುಡ್ ರಿಸಲ್ಟ್ ಕೊಡ್ತು. ಬಟ್ ನಾನೇನು ಮಾಡಿದೆ, ಹೋಗ್ತಾ ಇನ್ನೂ ಬಿಳ್ಗಾಗ್ತೀನಿ, ಇನ್ನೂ ಚೆನ್ನಾಗಿ ಫೇರ್ ಆಗುತ್ತೆ ಅಂತ ಸ್ಕಿನ್ ಫೇರ್ ಆಗುತ್ತೆ ಅಂತ ಅನ್ಕೊಂಡು ನಾನೇನು ಮಾಡಿದೆ, ಚೆನ್ನಾಗಿ ಆಲೋವೆರಾ ಹಾಕೋದು, ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಹಿಂಗೆ ತಿಕ್ಕಿ ಈ ಪುಟ್ ಪಿಂಪಲ್ಸ್ ಇರ್ತಲ್ಲ, ಆ ಪಿಂಪಲ್ಸ್ ಎಲ್ಲ ಏನಾಗ್ತಿತ್ತು ಒಡೆದೋಗಿ ಮತ್ತೆ ಆ ಜಾಗದಲ್ಲಿ ಇನ್ನೊಂದು ಪಿಂಪಲ್ಲು ಆ ಥರ ಬರೋಕ್ಕೆ ತುಂಬ ಸ್ಟಾರ್ಟ್ ಆಯಿತು. ಸೊ ಒನ್ ಟೈಮಲ್ಲಂತೂ ನನಗೆ ನನ್ನ ಸ್ಕಿನ್ ನೋಡಿದ್ರೆ ನಂಗೆ ಫುಲ್ ಭಯ ಆಗ್ತಿತ್ತು. ಯಾಕಂದರೆ ನಂಗೆ ಮೊದಲು ಯಾವತ್ತೂ ಇಷ್ಟೊಂದು ಪಿಂಪಲ್ಸ್ ಇರಲಿಲ್ಲ. ಅದಾದ್ಮೇಲೆ ಸಡನ್ನಾಗಿ ಏನಕ್ಕೆ ಇಷ್ಟೊಂದು ಪಿಂಪಲ್ಸ್ ಆಯಿತು ಅಂತೇಳಿ ನನಗೆ ನಂಗೆ ಸ್ಕಿನ್ ಮುಟ್ಕೊಳಕ್ಕೆ ನನಗೆ ಒಂಥರ ಫೀಲ್ ಆಗ್ತಿತ್ತು. ಸೊ ಆ ಪಿಂಪಲ್ಸ್ ಬರ್ತಿದ್ದದ್ದು ರೀಸನ್ ಏನು ಅಂತ ನಾನು ಅದಾದ್ಮೇಲೆ ಹೇಳ್ತೀನಿ. ಸೊ ಇಷ್ಟು ರೀಸನ್ ಆಯಿತು. ಸೊ ನಾನು ಅದರಿಂದ ವೀಡಿಯೋನೂ ಎಂಡ್ ಮಾಡಿದೆ. ಅದಾದ್ಮೇಲೆ ನಾನು ಏನೂ ಫೇಸ್ಗೆ ಅಪ್ಲೈ ಮಾಡೋಕ್ಕೆ ಹೋಗ್ತಿದ್ದಿಲ್ಲ. ಆ್ಯಂಡ್ ನಾನು ಎಲ್ಲನೂ ಹೋಮ್ ರೆಮಿಡಿಯಲ್ಲೇ ಮಾಡಿದೆ. ನಾನು ಹೋಮ್ ರೆಮಿಡಿಯಲ್ಲೇ ಕ್ಲಿಯರ್ ಮಾಡಿಕೊಂಡೆ ಅಂತಂದರೆ ಅದು 100% ಸುಳ್ಳು. ಸೊ ಆ್ಯಕ್ಚುಯಲ್ ರಿಯಾಲಿಟಿ ಏನಂದರೆ, ಸೊ ನನ್ನ ಪಿಂಪಲ್ಸ್ ಕಮ್ಮಿ ಆಗೋಕ್ಕೆ ಕಾರಣ ನಾನು ಮಾಡ್ತಿದ್ದೆ ಸ್ಕಿನ್ ಕೇರ್ ಜೊತೆಗೆ ಇದು 3 ಸೀರಿಯಸ್ಸಾಗಿ. ಸೊ 3ಕ್ಕೂ ನಾನು ಒಂದು ಕಡೆ ಥ್ಯಾಂಕ್ಸ್. ಇವು 3 ಅನ್ನೋದಕ್ಕಿಂತ ಇದಕ್ಕೊಂದು ಸ್ವಲ್ಪ ಥ್ಯಾಂಕ್ಸ್ ಜಾಸ್ತಿ ಹೇಳ್ತಾ ಇರಬೇಕು. ಇದು ಕ್ರೀಮ್ಸ್ ಇದ್ದರೆ ನಾನು ಡಾಕ್ಟರ್ ಹತ್ರ ಹೋಗಿ ನಂಗೆ ಸೀರಿಯಸ್ಸಾಗಿ ಮೊದಲಿಂದನೂ ಪಿಂಪಲ್ಸ್ ಅಂತ ಇದ್ದಿದ್ದರೆ ಅದು ಓಕೆ ಅಂತ ಅಡ್ಜಸ್ಟ್ ಆಗ್ತಿತ್ತು. ಸಡನ್ನಾಗಿ ಬಂದಿದ್ದರಿಂದ ನನಗೆ ನನ್ನ ಫೇಸ್ ನೋಡ್ಕೊಳಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ಅದಾದ್ಮೇಲೆ ಮಮ್ಮಿ ಮತ್ತು ನಾನು ಇಬ್ಬರು ಹೋಗಿ ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ವಿ, ಇಲ್ಲ ಮನೆ ನಿಯರೆಸ್ಟ್ ಇರೋದನ್ನೇ. ಅವಾಗ ಅವರು ಹೇಳಿದ್ದು ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಪಿಂಪಲ್ಸ್ ಬರುತ್ತೆ ಅಂತೇಳಿ. ನಂಗೆ ಸೀರಿಯಸ್ಸಾಗಿ ನನ್ನ ತಲೆಯಲ್ಲಿ ಡ್ಯಾಂಡ್ರಫು ಇಲ್ಲ, ಮತ್ತು ಇನ್ನೇನು ಪಿಂಪಲ್ ಬರುತ್ತೆ ಅಂದರೆ ಅವಾಗ ಪಿಲ್ಲೋ ಕವರ್ ಚೇಂಜ್ ಮಾಡಿಲ್ಲ ಅಂದರೂ ಬರುತ್ತೆ ಅಂತ ಹೇಳಿದ್ರು. ಇಲ್ಲ ನಾವು ಅದನ್ನು ಅವಾಗ ನಾವು ಚೇಂಜ್ ಮಾಡ್ತಿರ್ತೀವಿ ಅಂತ ಅಂದ್ಮೇಲೆ ಆಮೇಲೆ ನಾನು ಮಾಡ್ತಿದ್ದು ವರ್ಕಲ್ಲಿ ಅದು ಸ್ವಲ್ಪ ಹೀಟ್ ವರ್ಕ್ ಆಗಿದ್ದರಿಂದ ಬಾಡಿಗೆ ಹೀಟ್ ಜಾಸ್ತಿ ಆದಾಗಲೂ ಪಿಂಪಲ್ಸ್ ಬರುತ್ತೆ ಅಂತ ಹೇಳಿ. ಆದ್ದರಿಂದ ನನಗೆ ಪಿಂಪಲ್ಸು ಜಾಸ್ತಿ ಆಯಿತು. ಆವಾಗ ಇವರು ಇದು ಸೆನ್ಸೋಫಿ ಅಂತೇಳಿ ತೋರಿಸ್ತೀನಿ. ಸೆನ್ಸೋಫಿ ಅಂತೇಳಿ ಇದೊಂದು ಫೇಸ್ ವಾಶ್ ಕೊಟ್ಟರು. ಅವ್ರು ಹೇಳಿದರು ದಿನಕ್ಕೆ ಒಂದು 5ರಿಂದ 6 ಸಲ, ಇಲ್ಲ 7ರಿಂದ 8 ಸಲಿನೇ ತೊಳಿಬೇಕು. ಆವಾಗ ಇದು ಕ್ಲೀನಿಂಗ್ ಲೋಷನ್ ಇದು. ಅದು ಅವಾಗ ನೀವು ಒಂದು 5ರಿಂದ 6 ಸಲನಾದ್ರೂ ಫೇಸ್ ವಾಶ್ ಮಾಡಿದ್ರೆ ನಿಮಗೆ ಬೇಗ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಫೇಸ್ ಕ್ಲಿಯರ್ ಆಗಿರುತ್ತೆ. ಆ್ಯಂಡ್ ಇದು ಜಸ್ಟ್ ಲೋಷನ್ ಅಂತ ಹೇಳಿದ್ರು ಅಷ್ಟೇ. ಇದಾದಮೇಲೆ ಇದೇನಂದರೆ ಕ್ಲಿಂಟಿಮೈಸಿನ್ ಆ್ಯಂಡ್ ನೆಕೋಟಿನಿಮೈಡ್ ಜೆಲ್ ಅಂತ ಇದನ್ನು ಫೇಸ್ ವಾಶ್ ಮಾಡಿದಾಗ ನಾವು ಫೇರ್ ಆ್ಯಂಡ್ ಲವ್ಲಿ ಥರ ನಾರ್ಮಲಾಗಿ ಫೇರ್ ಆ್ಯಂಡ್ ಲವ್ಲಿ ಅಪ್ಲೈ ಮಾಡ್ತೀವಲ್ಲ, ಫೇಸ್ ವಾಶ್ ಎಲ್ಲ ಆದಮೇಲೆ ಹೊರಗಡೆಗೆ ಹೋಗ್ಬೇಕಿದ್ರೆ ಏನಾದರೂ ಯೂಸ್ ಮಾಡಿ, ಇಲ್ಲ ಅಂತಂದರೆ ಮನೇಲಿದ್ದಾಗಲೇ ಅದನ್ನು ಯೂಸ್ ಮಾಡಿ ಅಂತ ಈ ಕ್ರೀಮನ್ನು ಕೊಟ್ಟರು. ಈ ಕ್ರೀಮ್ ಏನಂತಾನೆ ನಾವು ಇದನ್ನು ಅಪ್ಲೈ ಮಾಡಾದ್ಮೇಲೆ ನಾವು ಮೇಲ್ಗಡೆ ಬೇಕಿದ್ರೆ ಫೇರ್ ಆ್ಯಂಡ್ ಲವ್ಲಿ ಹಚ್ಬೋದಿತ್ತು. ಬಟ್ ನಾನು ಹಚ್ತಿರ್ಲಿಲ್ಲ, ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗಿಬಿಟ್ರೆ ಅಂತೇಳಿ ನಾನು ಅದನ್ನು ಹಚ್ಚೋಕ್ಕೆ ಸ್ಟಾಪ್ ಮಾಡಿದೆ. ಇದೊಂದು ಕ್ರೀಮು, ಇದಿಷ್ಟೇ ಪ್ರಾಪರಾಗಿ ಯೂಸ್ ಮಾಡೋಕ್ಕೆ ಹೇಳಿದ್ದು. ಇದು 2 ಕ್ರೀಮು. ಅದ್ರ ಜೊತೆಗೆ ಡ್ಯಾಂಡ್ರಫ್ ಅಂತೇಳಿ ಯಾವುದೋ ಒಂದು ಡ್ಯಾಂಡ್ರಫ್ದು ಶಾಂಪು ಕೊಟ್ಟಿದ್ರು, ಅದೊಂದು ಯೂಸ್ ಮಾಡೋಕ್ಕೆ ಹೇಳಿದ್ರು. ಬಟ್ ನಾನು ಅದು ಯೂಸೇ ಮಾಡಲಿಲ್ಲ. ಯಾಕಂತಂದರೆ ಒಂಥರ ಓವರ್ ಸ್ಮೆಲ್, ಅದು ತಲೆಗೆ ಹಾಕ್ಬಿಟ್ರೆ ಫುಲ್ಲು ಉಸಿರು ಕಡ್ತಂಗೆ ಆಗ್ತಿತ್ತು ಅಂತೇಳಿ. ಸೊ ನಾನು ಅದು ಒಂದೇ ದಿನ ಯೂಸ್ ಮಾಡಿದ್ದು. ಅದಾದ್ಮೇಲೆ ಯೂಸ್ ಮಾಡೋದು ಬಿಟ್ಟೆ. ಇದೊಂದು ಮಾತ್ರ ಫುಲ್ಲು ಕ್ಲಿಯರಾಗಿ ಖಾಲಿ ಮಾಡಿದ್ದೀನಿ, ಚೂರು ಇಲ್ಲದೆ ಇರೋರಿಗೆ. ಇನ್ನೊಂದ್ಸಲ ಏನಾದರೂ ಜಾಸ್ತಿ ಆದರೆ ಅಂತೇಳಿ ಇನ್ನೂ ಇದು ಇಟ್ಕೊಂಡಿದ್ದೀನಿ. ಅಕಸ್ಮಾತ್ ಜಾಸ್ತಿ ಆದಾಗ ಮತ್ತೆ ಇನ್ನೊಂದ್ಸಲ ಏನು ಡಾಕ್ಟ್ರ್ ಹತ್ರ ಹೋಗೋದು.
ನಾನೇ ತೊಗೊಳ್ಳೋಣ ಅಂದ್ಕೊಂಡು ಇಟ್ಕೊಂಡಿದ್ದೀನಿ, ಬಟ್ ಇನ್ನೂ ಸದ್ಯಕ್ಕೆ ಆಗಿಲ್ಲ. ಅದಾದಮೇಲೆ ಇದೊಂದು ಕ್ರೀಮು, ಈ ಕ್ರೀಮ್ ನೋಡ್ಬೋದು ನೀವು, ಇನ್ನೂ ಇಷ್ಟೊಂದಿದೆ. ಇನ್ನು ಇದನ್ನು ಜಾಸ್ತಿ ಯೂಸ್ ಮಾಡೋಕ್ಕೋಗಿಲ್ಲ ನಾನು. ನನಗೆ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂದ ತಕ್ಷಣ ಅದು ಅಲ್ಲೇ ಬಿಟ್ಟೆ ಅಂತಲೇ ಅರ್ಥ. ಸೊ ಕಮ್ಮಿ ಆಯಿತು, ಇನ್ನು ಹಾಕೋಕ್ಕೆ ಬಿಡಲಿಲ್ಲ. ಅದು ಸೆಕೆಂಡ್ರಿ ಅಂತಲೇ ನನಗೆ ಅಷ್ಟೊತ್ತು ನನ್ನ ಕೆಲಸನೇ ಬಿಟ್ಟೆ, ಒಂದು ಕೆಲಸ ಡ್ರಾಪ್ ಆಯ್ತದು. ಅದರಿಂದ ಪಿಂಪಲ್ಸ್ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಆಯಿತು. ಆ್ಯಂಡ್ ಇದೊಂದು ಕ್ರೀಮು, ಇದು ಬೆಂಜಾಯಿಲ್ ಪ್ರಾಡಕ್ಟ್ಸ್ ಜೆಲ್ ಅಂತೇಳಿ. ಈ ಕ್ರೀಮ್ ಅಂತಂದರೆ, ಈ ಕ್ರೀಮ್ ಎಷ್ಟು ರೂಪಾಯಿ ಅಂದರೆ, ಈ ಕ್ರೀಮ್ ಬಂದು 250 ರುಪೀಸ್. 250 ರುಪೀಸಲ್ಲಿ ನಾನು ಇದನ್ನು 5 ರುಪೀಸ್ ಅಷ್ಟು ಕ್ರೀಮ್ ಇನ್ನೂ ಯೂಸ್ ಮಾಡಿಲ್ಲ. ಇದೇನು ಕ್ರೀಮ್ ಅಂತಂದರೆ, ಪಿಂಪಲ್ಸ್ ಆಗುತ್ತಲ್ಲ, ಪಿಂಪಲ್ಸ್ ಆದಾಗ ಅದ್ರ ಮೇಲೆ ಒಂದೊಂದು ಡಾಟ್ ಇಟ್ಬಿಟ್ಟು 1 ಅವರ್ ಆದ ತಕ್ಷಣ ವಾಶ್ ಮಾಡಿಬಿಡ್ಬೇಕಿತ್ತು. ಜಾಸ್ತಿ ಹೊತ್ತು ಇಡಬಾರ್ದು ಇದನ್ನು ಅಂತ ಅವ್ರು ಹೇಳಿದರು, ಬಟ್ ಯಾಕೆ ಅಂತ ಗೊತ್ತಿಲ್ಲ. ಸೊ ನಾನು ಇದು 3 ಯೂಸ್ ಮಾಡಿದ್ದೀನಿ. ಇದು ಒಟ್ಟನ್ನ ಯೂಸ್ ಮಾಡಿದ್ದೀನಿ, ಇದು 3 ನಾನು ಯೂಸ್ ಮಾಡಿದ್ದೀನಿ. ನಾನು ಅದೇ ಟೈಮ್ಗೆ ಕೆಲಸ ಡ್ರಾಪ್ ಆಗಿದ್ದಕ್ಕೋ ಇಲ್ಲಾಂತಂದರೆ ಇದು 3 ಯೂಸ್ ಮಾಡಿದ್ದಕ್ಕೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಪಿಂಪಲ್ಸ್ ಕಮ್ಮಿ ಆಯಿತು. ಬಟ್ ಸ್ವಲ್ಪ ಇವಾಗ ಕಂಪೇರ್ ಮಾಡೋಕ್ಕೆ ಮೊದಲಿಗಿಂತ ಕಂಪೇರ್ ಮಾಡಿದ್ರೆ ಇವಾಗ ಎಷ್ಟೊಂದು ಪರವಾಗಿಲ್ಲ ಸ್ಕಿನ್ನು. ಬಟ್ ಪಿಂಪಲ್ಸ್ ಮಾರ್ಕ್ಸ್ ಮಾತ್ರ ಒಂದೊಂದು ಸ್ವಲ್ಪ ಉಳ್ಕೊತಿದೆ. ಆ್ಯಂಡ್ ನಾನು ಇದ್ರ ಜೊತೆಗೆ ಏನು ಮಾಡ್ತೀನಿ ಅಂತ ನೋಡಿ. ನಮ್ಮ ಮನೆ ತಾನೇ ಆಲೋವೆರಾ ಇದೆ, ಅದು ತೊಗೊಂಡು ಹಿಂಗೆ ಜಸ್ಟ್ ಡೈರೆಕ್ಟಾಗೆ ಅಪ್ಲೈ ಮಾಡ್ತೀನಿ. ಇದರಲ್ಲೇ 2 ಮಿನಿಟ್ಸ್ ಸ್ಕ್ರಬ್ ಮಾಡ್ತೀನಿ. ಇಷ್ಟೇ ನನ್ನ ಸ್ಕಿನ್ ರುಟೀನೇ ಇಷ್ಟ ಆಗಿಬಿಟ್ಟಿದೆ ಈಗ. ಬೇರೆ ಯಾವುದು ಏನೂ ಹಚ್ಚಲ್ಲ. ಸದ್ಯಕ್ಕೆ ಇಷ್ಟಕ್ಕೆ ಬಂದು ಸ್ಟಾಪ್ ಆಗಿದೆ. ಸೊ ಇಷ್ಟೇ ನೋಡಿದ್ರಲ್ಲ. ನಾನು ಅದ್ರ ಜೊತೆಗೆ ಇದೆಲ್ಲ ಈಗ ಸ್ಟಾಪ್ ಮಾಡೇಬಿಟ್ಟಿದ್ದೀನಿ. ಇವಾಗ ಇದು ಯಾವುದನ್ನು ಯೂಸ್ ಮಾಡಲ್ಲ. ಅದ್ರ ಜೊತೆಗೆ ನಾನು ಫೇಸ್ ವಾಶ್ ಯೂಸ್ ಮಾಡೋದು, ಫೇಸ್ ವಾಶ್ ಯಾವುದು ಯೂಸ್ ಮಾಡಲ್ಲ, ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಇತ್ತೀಚೆಗೆ ರೇರ್ ಆಗಿಂದ ಆಲೋವೆರಾ ಜೆಲ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿಬಿಟ್ಟು ಮೇಲ್ಗಡೆ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತೀನಿ. ಅಷ್ಟೇ ಗೆಸ್, ಇನ್ನೇನು ಯೂಸ್ ಮಾಡಲ್ಲ. ಅದ್ರ ಜೊತೆಗೆ ಟೈಮ್ ಇದ್ದಾಗ ಆಲೋವೆರಾ ಹಾಕ್ತೀನಿ. ಅದು ಬಿಟ್ಟರೆ ನಾನೊಂದು ಮಾಡೋಕ್ಕೋಗಿ ಅದೊಂದಾಗಿ ಯಾರಿಗೆ ಬೇಕಾದಲ್ಲ ಅಂತೇಳಿ. ಆ್ಯಂಡ್ ಇನ್ನೊಂದೇನೆಂದರೆ, ತುಂಬ ಜನ ನಿಮ್ಮ ಹೇರು ತುಂಬ ಲಾಂಗ್ ಇದೆ, ಏನು ನಿಮ್ದು ಹೇರ್ ಕೇರ್ ವಿಡಿಯೋ ಮಾಡಿ ಅಂತ. ನಾನು ಲಾಸ್ಟ್ ಟೈಮು ಯೂಟ್ಯೂಬಲ್ಲಿ ನೋಡಿ ವ್ಲಾಗ್ ಮಾಡೋಕ್ಕೆ ಏನಾದರೂ ಸಜೆಸ್ಟ್ ಮಾಡಿ ಅಂತ ಹೇಳಿದ್ರು. ಹೇರ್ ಕೇರ್ ವ್ಲಾಗ್ ಮಾಡಿ ಅಂತ ಹೇಳಿದೆ. ಸೊ ಗೈಸ್, ನಾನು ಈ ವ್ಲಾಗ್ನ ನೆಕ್ಸ್ಟ್ ಟೈಮ್ ಮಿಸ್ ಮಾಡಿದೆ. ನನ್ನ ವ್ಲಾಗ್ ಅದೇ 100% ಬರುತ್ತೆ, ಮಿಸ್ ಮಾಡಿದೆ ನೋಡ್ತೀನಿ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಅಂತ. ಸೊ ಇದು ಇಷ್ಟೇ. ನಾನೀಗ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪುಟಾಣಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಿಸ್ ಮಾಡಿದೆ ಹರ್ಷಿ ಅನಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.